ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್ ವಿ ಫಾರ್ ವ್ಲಾಗರ್ಸ್. ಸೊ ಇವತ್ತು ನಾವು ರಿವ್ಯೂ ಮಾಡ್ತಾ ಇದೀವಿ ಎಂ ಜಿ ಕಾಮೆಟ್ ಟಿವಿ. ಈ ಪ್ರೈಸ್ಗೆ ಈ ಕಾರ್ ವರ್ತ್ ಇದೆಯಾ ಇಲ್ಲ ಇದೊಂದು ಜಸ್ಟ್ ಅನದರ್ ಸಿಟಿ ಟಾಯ್ ಅಂತ ಈ ವಿಡಿಯೋಲಿ ನಿಮ್ಗೆ ಕಂಪ್ಲೀಟ್ ಡೀಟೇಲ್ ಸಿಗುತ್ತೆ. ನಮ್ ಜೊತೆ ಇದಾರೆ ಇವತ್ತು ಎಂ ಜಿ ಕಾಮೆಟ್ ಟಿವಿ ಓನರ್ ಕ್ರಿಶ್ ಅವರು. ಸರ್, ಥ್ಯಾಂಕ್ ಯು ರಿವ್ಯೂಗೆ ಒಪ್ಕೊಂಡಿದ್ದಕ್ಕೆ. ವೈ ಎಂ ಜಿ? ಸೊ ಏನಕ್ಕೆ ಈ ಕಾರ್ನ ಚೂಸ್ ಮಾಡಿದ್ರಿ, ಅಂದ್ರೆ ನಿಮ್ ಡಿಸಿಷನ್ ಪಾಯಿಂಟ್ಸ್ ಏನೇನಿತ್ತು? ಸೊ ನಾನು ಇನಿಷಿಯಲಿ ಹೇಳ್ಬಿಡ್ತೀನಿ. ಆಕ್ಚುಲಿ ನಂದು ಎಂ ಜಿ ಕಾಮೆಟ್ ತಗೊಳ್ಳೋದು ಏನು ಪ್ಲಾನ್ಸೇ ಇರಲಿಲ್ಲ. ಐ ಮೀನ್ ಇನಿಷಿಯಲಿ ಅವ್ರು ಯಾವಾಗ ಲಾಂಚ್ ಮಾಡಿದ್ರಲ್ಲ ಅವಾಗ ಕಾರ್ ನೋಡಿ ನಾನು ಐ ಡೋಂಟ್ ಥಿಂಕ್ ಐ ವಾಸ್ ಕನ್ವಿನ್ಸ್ಡ್ ಇನಫ್ ಟು ಬೈ ದ ಕಾರ್. ಇನ್ನ ಇವಿ ಕಾನ್ಫಿಡೆನ್ಸ್ ಏನು ಇರ್ಲಿಲ್ಲ. ಇಲ್ಲ, ಇವಿ ಮೋರ್ ದೆನ್ ಇವಿ ಹೆಂಗ್ ಅನ್ಸುತ್ತೆ ಅಂದ್ರೆ ಈ ಕಾರ್ ತುಂಬಾ ಚಿಕ್ಕದಿದೆ. ಐ ಥಿಂಕ್ ಇನ್ ಟರ್ಮ್ಸ್ ಆಫ್ ಸೈಜಿಂಗ್, ಯಾಕಂದ್ರೆ ಇವಿ ಕಾರ್ಸ್ ಐ ಥಿಂಕ್ ಟಾಟಾದವ್ರು ಆಲ್ರೆಡಿ ಲಾಂಚ್ ಮಾಡಿದ್ರು ಮಾರ್ಕೆಟ್ ಅಲ್ಲಿ ಅಂಡ್ ತುಂಬಾ ಚೆನ್ನಾಗಿ ಓಡ್ತಾ ಇತ್ತು. ಬಟ್ ಇದು ಇನ್ ಟರ್ಮ್ಸ್ ಆಫ್ ಸೈಜಿಂಗ್ ನಾನು ಶೋರ್ ಇರಲಿಲ್ಲ ಇದು ಬೈ ಮಾಡ್ಬೇಕಾ ಬೇಡ, ಸಿಟಿಯಲ್ಲಿ ಆಕ್ಚುಲಿ ಯೂಸ್ ಆಗತ್ತಾ ಇಲ್ವಾ ಅಂತ. ಓಕೆ. ಅಂಡ್ ಇನ್ ಟರ್ಮ್ಸ್ ಆಫ್ ಒಳಗಡೆ ಸೀಟಿಂಗ್ ಕಂಫರ್ಟ್ ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳಿ ನನ್ಗೆ ಅದು ಐ ವಾಸ್ ನಾಟ್ ಶೋರ್. ಸೊ ಟೆಸ್ಟ್ ರೈಡ್ ತಗೊಂಡೆ. ಟೆಸ್ಟ್ ರೈಡ್ ತಗೊಂಡಾಗ ಐ ಥಿಂಕ್ ನನ್ಗೆ ಸೀಟಿಂಗ್ ಕಂಫರ್ಟ್ ತುಂಬಾ ಇಷ್ಟ ಆಯ್ತು. ಐ ಮೀನ್ ಸಿಟಿಯಲ್ಲಿ ಓಡ್ಸಕ್ಕೆ ಮತ್ತೆ ಏನೋ ಸಿಟಿಯಲ್ಲಿ ಹೆಂಗೆ ನ್ಯಾವಿಗೇಟ್ ಮಾಡ್ಬೇಕು ಈ ಕಾರ್ ಮ್ಯಾನ್ಯೂವರಿಂಗ್ ಬೇಸಿಕ್ಲಿ ಅದೆಲ್ಲ ನನ್ ಕಂಫರ್ಟ್ ಕ್ವಾಲಿಟಿ ಎಲ್ಲ ನೋಡ್ಕೊಂಡು ಐ ವಾಸ್ ರಿಯಲಿ ಕನ್ವಿನ್ಸ್. ನನಗೆ ತುಂಬಾ ಇಷ್ಟ ಆಯ್ತು. ಮೇನ್ಲಿ ಸೀಟಿಂಗ್ ಕಂಫರ್ಟ್, ಆಮೇಲೆ ರೇಂಜ್ ಎರಡು ಚೆನ್ನಾಗಿದೆ. ಪವರ್ ಓವರ್ ಆಲ್ ಕಂಪ್ಲೀಟ್ ಬ್ಯಾಲೆನ್ಸ್ ಅಂತ ಹೇಳ್ಬೋದು. ಸೊ ಫಸ್ಟ್ ಟೆಸ್ಟ್ ರೈಡ್ ತಗೊಂಡ್ಮೇಲೆ ಐ ವಾಸ್ ಲೈಕ್ ಓಕೆ, ಫಸ್ಟ್ ಎಲ್ಲ ಫೀಚರ್ಸ್ ಎಲ್ಲ ಚೆಕ್ ಮಾಡೋಣ ಅಂತ ಹೇಳಿ. ಆಮೇಲೆ ಓವರ್ ಆಲ್ ನನ್ಗೆ ಕಂಪ್ಲೀಟ್ ಗಾಡಿದ ಏನು ಸ್ಪೆಸಿಫಿಕೇಶನ್ಸ್ ಅದೆಲ್ಲ ಚೆಕ್ ಮಾಡಿ ಮಾರ್ಕೆಟ್ ಅಲ್ಲಿ ಬೇರೆ ಯಾವ್ದು ಈ ಸೆಗ್ಮೆಂಟ್ ಅಲ್ಲಿ ಅಂದ್ರೆ ನಾನು ಹ್ಯುಂಡೈ ಇಯಾನ್ ಮತ್ತೆ ಐ ಥಿಂಕ್ ಒಂದ್ ಸಣ್ಣ ಕಾಂಪ್ಯಾಕ್ಟ್ ಕಾರ್ಸ್ ಅಲ್ಲೇ ಹುಡುಕ್ತಾ ಇದೆ. ಬಿಕಾಸ್ ನಂಗೆ ಸಿಟಿ ಯೂಸ್ ಪರ್ಪಸ್ಲಿ ಸಿಟಿ ಯೂಸ್ಗೆ ಮತ್ತೆ ಹೆಂಗಂದ್ರೆ ಡೈಲಿ ಕಮ್ಯೂಟಿಂಗ್ ಆರ್ ಡೈಲಿ ನನ್ಗೆ ಲೋಕಲ್ ಟ್ರಾವೆಲ್ ಗೆ ಸಿಟಿಯಲ್ಲಿ ವಿದೌಟ್ ನೀಡಿಂಗ್ ಟು ಚಾರ್ಜ್, ಅಂದ್ರೆ ನಾನು ಚಾರ್ಜಿಂಗ್ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೋಬಾರ್ದು. ಅಂದ್ರೆ ಲೈಕ್ ಒನ್ ಚಾರ್ಜ್ ಅಲ್ಲಿ ನಾನು ಅಟ್ ಲೀಸ್ಟ್ 2 to 3 days ನಾನು ನಾನ್ ಸ್ಟಾಪ್ ನಾನು ಹೋಗೋದ್ ಬರೋದೆಲ್ಲ ಕವರ್ ಆಗ್ಬೇಕು. ಆ ತರ ಮನ್ಸಲ್ಲಿ ಇಟ್ಕೊಂಡು ನಾನು ಹುಡುಕ್ತಾ ಇದ್ದೆ. ಫೈನಲಿ ರೈಟ್ ಟೈಮ್ ಅಲ್ಲಿ ಲಾಂಚ್ ಆಯ್ತು, ನೋಡ್ದೆ, ತುಂಬಾ ಇಷ್ಟ ಆಯ್ತು. ಸೊ ಫೈನಲೈಸ್ ಮಾಡಿದೆ. ಸೊ ಕಾಮೆಟ್ ತಗೊಂಡಿದ್ದು ನಾನು ಸೆಕೆಂಡರಿ ಕಾರ್ ಅಂತ, ಯಾಕಂದ್ರೆ ಪ್ರೈಮರಿ ಕಾರ್ ನನ್ನ ಹತ್ರ ಆಲ್ರೆಡಿ ಒಂದಿದೆ, ಪೆಟ್ರೋಲ್ ಕಾರ್. ಆಮೇಲೆ ಇದು ಓಕೆ ಸೆಕೆಂಡರಿ ಕಾರ್ ಸಿಟಿಯಲ್ಲಿ ಓಡಾಡಕ್ಕೆ ಅದಕ್ಕೆ ಇದಕ್ಕೆ ಅಂತ ಹೇಳಿ ತಗೊಂಡಿದ್ದು. ಬಟ್ ಅಂದ್ರೆ ತಗೊಂಡು 1-2-3 months ಯೂಸ್ ಆದ್ಮೇಲೆ ನನಗೆ ಇದೇ ಪ್ರೈಮರಿ ಕಾರ್ ಆಯ್ತು. ಇದೇ ಯೂಸ್ ಮಾಡ್ತಾರೆ ಎಕ್ಸಾಕ್ಟ್ಲಿ. ಸೊ ಅದು ಸೆಕೆಂಡರಿ ಕಾರ್ ಆಗೋಯ್ತು. ಏನಕ್ಕಂದ್ರೆ ಇನ್ ಟರ್ಮ್ಸ್ ಆಫ್ ರನ್ನಿಂಗ್ ಕಾಸ್ಟ್ ಏನಿದೆ, ನನ್ ಪೆಟ್ರೋಲ್ ಕಾರ್ ಅಲ್ಲಿ ನಂಗೆ 10 to 12 rupees per kilometer ರನ್ನಿಂಗ್ ಕಾಸ್ಟ್ ಬೀಳ್ತಾ ಇತ್ತು ಆನ್ ಅ ಡೈಲಿ ಬೇಸಿಸ್. ದಿಸ್ ಕಾಸ್ಟ್ ಮೀ ನನಗೆ ಹಾರ್ಡ್ಲಿ 50 paisa to 75 paisa per kilometer. ಹ್ಯೂಜ್ ಸೇವಿಂಗ್ಸ್. ಎಕ್ಸಾಕ್ಟ್ಲಿ. ಸೊ ಹ್ಯೂಜ್ ಸೇವಿಂಗ್ಸ್. ನಾನು ಒಂದ್ಸರಿ ಟ್ಯಾಂಕ್ ಫಿಲ್ ಮಾಡಿದ್ರೆ ಬೆಂಗಳೂರಲ್ಲಿ 200 to 250 kilometers ಪೆಟ್ರೋಲ್ ಕಾರ್ ಅಲ್ಲಿ ಓಡಿಸ್ತಾ ಇದ್ದೆ. ಬಟ್ ಇದ್ರಲ್ಲಿ ಹೆಂಗಂದ್ರೆ ನಾನು ಅಂಡ್ ದಟ್ ಯೂಸ್ ಟು ಕಾಸ್ಟ್ ಮೀ ಅರೌಂಡ್ 3000 rupees. ಎವರೇಜ್ 2500 to 3000 rupees ಕಾಸ್ಟ್ ಆಗ್ತಾ ಇತ್ತು. ಇದರಲ್ಲಿ ನಾನು ಸಿಂಗಲ್ ಚಾರ್ಜ್ಗೆ ಹಾರ್ಡ್ಲಿ 120 to 150 rupees ಪೇ ಮಾಡ್ತೀನಿ, ಸೇಮ್ ಡಿಸ್ಟೆನ್ಸ್ ಕವರ್ ಮಾಡ್ತೀನಿ. ಸೊ ನೀವು ಇಮ್ಯಾಜಿನ್ ಮಾಡಿ, ಆಲ್ಮೋಸ್ಟ್ 10 times ಕಾಸ್ಟ್ ಸೇವ್ ಆಗುತ್ತೆ. ಎಷ್ಟು ಕಿಲೋಮೀಟರ್ ಓಡಿಸಿರ್ತೀರಾ? ನಾನು ಅರೌಂಡ್ 11,000 kilometers ಓಡಿಸಿದ್ದೀನಿ. 11,000 ಅಂದ್ರೆ ಪೆಟ್ರೋಲ್ ಕಾಸ್ಟ್ ಇಂಟು 8 ಹಾಕೊಂಡ್ರು ನಿಮ್ಗೆ ಇಂಟು 10 ಮಾಡಿದ್ರೆ ಮಿನಿಮಮ್ ಅಂದ್ರು 80,000 to 1 lakh ಸೇವ್ ಆಗಿದೆ. ಸರ್ವಿಸ್ ಕಾಸ್ಟ್ ಎಲ್ಲ ಆಡ್ ಮಾಡಿದ್ರೆ ಸರ್ವಿಸ್ ಕಾಸ್ಟ್ ಮತ್ತೆ ಓವರ್ ಆಲ್ ಏನೋ ಕಂಫರ್ಟ್ ಅಂದ್ರೆ ನಮ್ಗೆ ಡೇ ಟು ಡೇ ಯೂಸೇಜ್ ಕಾಸ್ಟ್ ನೋಡಿದ್ರೆ ಐ ಥಿಂಕ್ ನನಗೆ 1.5 to 2 lakhs ಈಸಿಲಿ ಸೇವ್ ಆಗುತ್ತೆ. ಯಾಕಂದ್ರೆ ನಾನು 2 years ಆಯ್ತು ತಗೊಂಡ್ ಕಾರ್. ಸೊ ಡೆಫಿನೆಟ್ಲಿ ಸರ್, ಆಮೇಲೆ ಕಂಪನಿ ಕ್ಲೇಮ್ ಮಾಡಿರೋ ರೇಂಜ್ ಎಷ್ಟಿದೆ? ಆಮೇಲೆ ನಿಮ್ಗೆ ರಿಯಲ್ ವರ್ಲ್ಡ್ ಅಲ್ಲಿ ಸಿಟಿ ಕಂಡೀಷನ್ಸ್ ಅಲ್ಲಿ ಎಷ್ಟು ಸಿಗ್ತಾ ಇದೆ ನಿಮ್ಗೆ? ಓಕೆ, ಸೊ ನಾನ್ ತಗೋಬೇಕಾದ್ರೆ ಎಲ್ಲ ಎನ್ಕ್ವೈರಿ ಮಾಡಿದಾಗ ಕಂಪನಿ ಕ್ಲೇಮ್ ರೇಂಜ್ 230 kilometers ಅಂತ ಹೇಳಿದ್ರು ಆನ್ ಅ ಸಿಂಗಲ್ ಚಾರ್ಜ್. ಓಕೆ, ನನಗೆ ನಾನ್ ಟೆಸ್ಟಿಂಗ್ ಮಾಡಿದಾಗ 210 kilometers ಬಂದಿದೆ ವಿದೌಟ್ ಎಸಿ. ವಿತ್ ಎಸಿ 190 to 200 ಸಮ್ವೇರ್ ಬಿಟ್ವೀನ್. ಇದೆಲ್ಲ ಸಿಟಿಯಲ್ಲಿ ಓಡಿಸೋ ಸಿಟಿಯಲ್ಲಿ ಸಿಟಿಯಲ್ಲಿ ಇದು ಸಿಟಿ ಮೋಡ್ ಅಲ್ಲಿ ಅಂದ್ರೆ ಕಾರಲ್ಲಿ ಮೋಡ್ಸ್ ಇದೆ. ಸೊ ಸಿಟಿ ಮೋಡ್ ಅಲ್ಲಿ ಇಟ್ಕೊಂಡು ಎಸಿ 1 to 2 ಲೆವೆಲ್ ಅಲ್ಲಿ ಇಟ್ಕೊಂಡು ಈಸಿಲಿ 190 kilometers ಅಂದ್ರೂ ಐ ಕ್ಯಾನ್ ಅಶ್ಯೂರ್ ಮಿನಿಮಮ್ ಕ್ಲೋಸ್ ಟು ವಾಟ್ ದೇ ಕ್ಲೇಮ್. ತುಂಬಾ ಕ್ಲೋಸ್ ಇದೆ ರೇಷಿಯೋ ಇದೆ. ಆಮೇಲೆ ಚಾರ್ಜಿಂಗ್ ಟೈಮ್, ಈಗ ಮನೆಯಲ್ಲಿ ಚಾರ್ಜ್ ಮಾಡಿದ್ರೆ ಫುಲ್ ಚಾರ್ಜ್ ಆಗಕ್ಕೆ ಎಷ್ಟು ಹೊತ್ತು ತಗೊಳುತ್ತೆ? ಅರೌಂಡ್ 3 to 4 hours ಆಗುತ್ತೆ. ಅಂದ್ರೆ ನೀವು ಝೀರೋ ಚಾರ್ಜ್ ಅಂದ್ರೆ ಯೂಶಲಿ ಅಷ್ಟು ಆಗಲ್ಲ. ಸೊ ನಾನು 10 to 20% ಇದ್ದಾಗ ಕನೆಕ್ಟ್ ಮಾಡ್ತೀನಿ ಅಂಡ್ ಓವರ್ ನೈಟ್ ಬಿಟ್ಬಿಡ್ತೀನಿ.
ಬಟ್ ಯೂಶಲಿ ನನ್ನ ಮೊಬೈಲ್ಗೆ ಅಪ್ಡೇಟ್ ಬರುತ್ತೆ Okay. ಅದು ಎಷ್ಟು ಎಷ್ಟು ಕಂಪ್ಲೀಟ್ time ತಗೊಂಡಿದೆ ಅಂತ. ತಗೊಂಡಿದೆ ಅಂತ. ಅರೌಂಡ್ 3 to 4 hours. 3 to 4 hours ಅಲ್ಲಿ 20-30% ಇಂದ ನಿಮ್ಗೆ ಫುಲ್ 100% ಕವರ್ ಆಗುತ್ತೆ. ಇದಕ್ಕೇನ್ ಫಾಸ್ಟ್ ಚಾರ್ಜಿಂಗ್ ಸೆಟಪ್ ಹಾಕೋಬೇಕಾ ಇಲ್ಲ ಇಲ್ಲ, ಜಸ್ಟ್ ನಾರ್ಮಲ್ 3 Normal ಪಿನ್ ಅವ್ರು ಪ್ಲಗ್. ಏನ್- ಎನಿ ನೀವು ಯಾವುದೇ 3 ಪಿನ್ ಪ್ಲಗ್ 15 amps ಸಾಕೆಟ್ ಅಲ್ಲಿ ನೀವು ಕನೆಕ್ಟ್ ಮಾಡಿದ್ರೆ ಮಾಡ್ಬೋದು. ಸೇಮ್ 3 to 4 hours ಅಲ್ಲಿ ಫುಲ್ ಚಾರ್ಜ್ ಆಗುತ್ತೆ. ಸೊ 4-5 hours ಅನ್ಕೊಂಡ್ರು ಫುಲ್ ಚಾರ್ಜ್ ಆಗತ್ತೆ, ನೀವು 2-3 days ಆರಾಮಾಗಿ ಎಸ್ ಅಟ್ಲೀಸ್ಟ್ ಅಂದ್ರೆ ರೇಂಜ್ ಅಂದ್ರೆ ಸಿಟಿಯಲ್ಲಿ ನೀವು ಓಡಾಡ್ಸೋ ರೇಂಜ್ ಐ ಥಿಂಕ್ 20-30 ಕಿಲೋಮೀಟರ್ಸ್ ಇದ್ರೆ ಆನ್ ಡೈಲಿ ಬೇಸಿಸ್ 1 week ತನಕ 1 week ಆಗುತ್ತೆ. ಡಿಪೆಂಡ್ಸ್ ನೀವು ಹೆಂಗೆ ಓಡ್ತೀರಿ. ಸರ್ ಇದು ಒಳಗಡೆ ಸ್ಪೇಸಿಂಗ್ ಎಲ್ಲ ಹೆಂಗಿದೆ? ಹಿಂದಗಡೆ ಇಬ್ರು ಆರಾಮಾಗಿ ಕೂರ್ಬೋದು? ಹಾ, ಆಕ್ಚುಲಿ ಕುತ್ಕೋಬಹುದು. ನಾನು ತೋರಿಸ್ತೀನಿ ಬನ್ನಿ. ಇದೆ ಓಕೆ. ಸೊ ನಾನು ಆಲ್ಮೋಸ್ಟ್ 6 feet ಟಾಲ್ ಇದ್ದೀನಿ. ಸೊ ನಾನು ಕಂಫರ್ಟೇಬಲಿ ಹಿಂದೆ ಸೀಟ್ ಅಲ್ಲಿ ಕುತ್ಕೋಬಹುದು. ನೋ ಇಶ್ಯೂಸ್ ಅಟ್ ಆಲ್. ಚಿಕ್ಕ ಮಕ್ಳು ಅಂದ್ರೆ ಆರಾಮಾಗಿ ಕುತ್ಕೋಬಹುದು, ಚಿಕ್ಕ ಮಕ್ಕಳಾದ್ರೂ ಕುತ್ಕೋಬಹುದು. ಸಿಟಿಗೆಲ್ಲ ಆಮೇಲೆ ಏನ್ ಯೋಚ್ನೆ? ಏರಿಂಗ್ ಅಂದ್ರೆ ಇಲ್ಲಿ ಕ್ವಾರ್ಟರ್ ವಿಂಡೋ ಪ್ಯಾನಲ್ಸ್ ಇರೋದ್ರಿಂದ ನಮ್ಗೆ ಸ್ವಲ್ಪ ಏರಿ ಫೀಲ್ ಬರುತ್ತೆ. ತುಂಬಾ ಕ್ಲಸ್ಟರ್ಡ್ ಅಂದ್ರೆ ಕಂಜೆಸ್ಟೆಡ್ ಫೀಲ್ ಆಗಲ್ಲ. ಆಮೇಲೆ ನಿಮ್ಗೆ ಇದು ಬ್ಯಾಂಗ್ಳೂರ್ ಟ್ರಾಫಿಕ್ ಅಲ್ಲಿ ಓಡಿಸ್ಬೇಕಾದ್ರೆ ಇಲ್ಲ ಪಾರ್ಕಿಂಗ್ ಅಲ್ಲಿ ತೆಗಿಬೇಕಾದ್ರೆ ಇಲ್ಲ ಯೂ ಟರ್ನ್ ಮಾಡ್ಬೇಕಾದ್ರೆ ಯಾವ ತರ ಫೀಲ್ ಆಗುತ್ತೆ? ಚಿಕ್ಕ ಕಾರ್ ಇದೆ ಅಲ್ವಾ? ಸೊ ಜನರಲಿ ನನ್ಗೆ ನಂದು ಪ್ರೀವಿಯಸ್ ಕಾರ್ ಸಿಡಾನ್ ಇತ್ತು ನಂದು. ಅದ್ ಪಾರ್ಕಿಂಗ್ ಅಲ್ಲೇ ತುಂಬಾ ಕಷ್ಟ ಆಗುತ್ತೆ. ಸಿಟಿಯಲ್ಲಿ ಓಡಾಡ್ಸ್ಬೇಕಾದ್ರೆ ಇಲ್ಲ ನಾನು ಎಲ್ಲಾದ್ರೂ ಮಾರ್ಕೆಟಿಗೆ ಹೋದ್ವಿ ಇಲ್ಲ ಯಾವ್ದು ಮಾಲ್ಸ್ ಅಲ್ಲಿ ಟೈಟ್ ಸ್ಪೇಸಿಂಗ್ ಅಲ್ಲಿ ಪಾರ್ಕಿಂಗ್ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಬಟ್ ಇದು ನನ್ಗೆ ಇದ್ರಲ್ಲಿ ತುಂಬಾ ಇಷ್ಟ ಆಗಿದೆ ಏನಂದ್ರೆ ಅಂದ್ರೆ ಟರ್ನಿಂಗ್ ರೇಡಿಯಸ್ ತುಂಬಾ ಚಿಕ್ಕದಿದೆ. ಆಮೇಲೆ 2-wheeler ತರ ನಾನು ಆಲ್ಮೋಸ್ಟ್ ಎಲ್ ಬೇಕಾದ್ರೂ ಪಾರ್ಕ್ ಮಾಡ್ಬೋದು. ಅಷ್ಟು ಈಸಿ ಅಂಡ್ ಅಷ್ಟು ಕಂಫರ್ಟಬಲ್ ಇದೆ. ರೇರ್ ಕ್ಯಾಮ್ರಾನು ಇದೆ. ಸೊ ಅದು ಜಡ್ಜ್ಮೆಂಟ್ ತಗೊಳಕ್ಕೆ ತುಂಬಾ ಈಸಿ ಆಗುತ್ತೆ. ಆಮೇಲೆ ಈ ಕಾರ್ ಪ್ರೈಸ್ ಗೆ ಇದ್ರಲ್ಲಿ ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಇಲ್ಲ ಏನೋ ಒಂದು ಫೀಚರ್ ಮಿಸ್ ಆಗಿದೆ, ಇನ್ನ ಏನ್ ಕೊಡ್ಬೋದಿತ್ತು ಅಂದ್ರೆ ಏನ್ ಹೇಳ್ತೀರಾ? ಈ ಕಾರಲ್ಲಿ ಈ ಪ್ರೈಸಿಗೆ ಯಾಕಂದ್ರೆ ಸ್ವಲ್ಪ ಪ್ರೀಮಿಯಂ ಪ್ರೈಸಿಂಗ್ ಆಗುತ್ತೆ ಇದ್ರದ್ದು. ಫಾಸ್ಟ್ ಚಾರ್ಜಿಂಗ್ DC ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಕೊಡ್ಬೋದು. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನಾವು ಎಲ್ಲಾದ್ರೂ ಹೊರಗಡೆ ಹೋದ್ರೆ 3-4 hours ವೇಟ್ ಮಾಡಕ ಹೊರಗಡೆ ನಾವು 3-4 hours ಚಾರ್ಜಿಂಗ್ ಜನರಲಿ ಇಡಕ್ಕಾಗಲ್ಲ. MG ಐ ಥಿಂಕ್ ಅವರು ಹೆಂಗ್ ಡಿಸೈನ್ ಮಾಡಿದಾರೆ ಅಂದ್ರೆ ಮೋಸ್ಟ್ಲಿ ಜನ ಮನೆಯಲ್ಲೇ ಚಾರ್ಜ್ ಮಾಡ್ತಾರೆ ಅಂತ ಹೇಳ್ಕೊಂಡು ಅವರು ನಾರ್ಮಲ್ ಸಿಟಿ ಡ್ರೈವಿಂಗ್ ಅಂತಾನೆ ಅವರು ಡಿಸೈನ್. ಕರೆಕ್ಟ್, ಸಿಟಿ ಡ್ರೈವಿಂಗ್. ಯಾಕಂದ್ರೆ ಹೈವೇ ಅಲ್ಲಿ ನಾಟ್ ರೆಕಮೆಂಡೆಡ್, ಬಟ್ ಯೂಸ್ ಮಾಡ್ಬೋದು. ಆತರ ಏನ್ ಪ್ರಾಬ್ಲಮ್ ಇಲ್ಲ. ಏರ್ ಬ್ಯಾಗ್ಸ್ ಇದೆ, ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಎಲ್ಲ ಇದೆ, 4 ಡಿಸ್ಕ್ ಬ್ರೇಕ್ಸ್ ಇದೆ, ESP ಅದೆಲ್ಲ ಲೇಟೆಸ್ಟ್ ಏನ್ ಕಾರ್ ಅಲ್ಲಿ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಏನಿದೆ ಎಲ್ಲ ಆಲ್ಮೋಸ್ಟ್ ಇಂಪ್ಲಿಮೆಂಟ್ ಇದೆ. ಬಟ್ ಅದೇ ಅದು ಚಾರ್ಜಿಂಗ್ ಹಾಕ್ಬೇಕು ಅಂದ್ರೆ ಫಾಸ್ಟ್ ಚಾರ್ಜಿಂಗ್ ಏನಾದ್ರು ಆಪ್ಷನ್ ಕೊಟ್ಟಿದ್ರೆ ನಾವು ಹೊರಗಡೆ ಹೋದ್ರೆ ಫಾರ್ ಎಕ್ಸಾಂಪಲ್ ಮಾಲ್ ಈಗೀಗ ಲೇಟೆಸ್ಟ್ ಸ್ಟ್ಯಾಂಡರ್ಡ್ಸ್ ಏನಿದೆ ಮಾಲ್ ಅಲ್ಲಿ ಮತ್ತೆ ಹೈವೇ ಅಲ್ಲಿ ಎಲ್ಲ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಕೊಡ್ತಾ ಇದೆ. ಸೊ ಈ ಪ್ಲಗ್ ಮಾಡಿದ್ರೆ ಇದ್ರ ಬ್ಯಾಟ್ರಿ ಚಿಕ್ಕದಿರೋದ್ರಿಂದ ನಿಮಗೆ ಐ ಥಿಂಕ್ ವಿದಿನ್ ಅ ಸ್ಪಾನ್ ಆಫ್ 15 to 20 minutes ಅಲ್ಲಿ ಫುಲ್ ಚಾರ್ಜ್ ಮಾಡಬಹುದಾಗಿತ್ತು. ಆಮೇಲೆ ಯಾಕಂದ್ರೆ ಪ್ರೈಸು ಇದು ಐ ಥಿಂಕ್ ಇಟ್ಸ್ ಕ್ವೈಟ್ ಡೀಸೆಂಟ್. ಸೊ ಯಾಕಂದ್ರೆ ನಿಮ್ಗೆ ನಾನ್ ತಗೋಬೇಕಾದ್ರೆ ಐ ಥಿಂಕ್ ಅರೌಂಡ್ 8.5 to 9 lakhs ಪೇ ಮಾಡಿದ್ದೆ ಈ ಕಾರಿಗೆ. ಈಗ ಐ ಥಿಂಕ್ 11 lakhs ಆಗಿದೆ ಟಾಪ್ ಎಂಡ್. ಸೊ ಅದು ಫೀಚರ್ ಒಂದು ಕೊಟ್ಬಿಟ್ಟಿದ್ರೆ ಐ ಥಿಂಕ್ ತುಂಬಾ ಯೂಸ್ ಆಗಿದೆ. ಅಟ್ಲೀಸ್ಟ್ ಆಫೀಸ್ ಅಲ್ಲಿ ಹೋದಾಗ ಇಲ್ಲ ಕ್ವಿಕ್ ಚಾರ್ಜ್ ಮಾಡಕ್ ತುಂಬಾ ಈ ಕಾರ್ ಯಾರಿಗೆ ತುಂಬಾ ಯೂಸ್ ಆಗುತ್ತೆ ಅನ್ಸುತ್ತೆ, ಆಮೇಲೆ ಯಾರಿಗೆ ಈ ಕಾರ್ ಸೆಟ್ ಆಗಲ್ಲ? ಓಕೆ, ಸೊ ಐ ಥಿಂಕ್ ಯಾರು ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಅಂದ್ರೆ ಬೆಸ್ಟ್ ಎಕ್ಸಾಂಪಲ್ ಏನಂದ್ರೆ ಡೈಲಿ ಆಫೀಸ್ ಯಾರು ಕಂಪ್ಲೀಟ್ ಮಾಡ್ತಾ ಇದ್ದಾರೆ, ಆಫೀಸ್ಗೆ ಆಯ್ತು ಇಲ್ಲ ಮಕ್ಕಳ ಸ್ಕೂಲ್ ಇಲ್ಲ ಲೋಕಲ್ ಏರಿಯಾನಲ್ಲಿ ಮಾರ್ಕೆಟ್ ಶಾಪಿಂಗ್ ಹೋಗೋದಾಯ್ತು ಆನ್ ಅ ಡೈಲಿ ಬೇಸಿಸ್ ನಾವು ಏನಾದ್ರು ಹೋಗ್ತಾ ಇದೀವಿ ಆಟಾಡ್ತಾ ಇದೀವಿ ಅಂದ್ರೆ ಐ ಥಿಂಕ್ ಫಾರ್ ದೆಮ್ ತುಂಬಾ ಯೂಸ್ ಆಗುತ್ತೆ. ಮೇನ್ ಏನಂದ್ರೆ ಅದೇ ಕಾಸ್ಟ್ ಸೇವಿಂಗ್. ಡೈಲಿ ರನ್ನಿಂಗ್ ಕಾಸ್ಟ್ ತುಂಬಾ ಕಡಿಮೆ ಇದೆ. ಸರ್ವಿಸು ನಾನು ಐ ಥಿಂಕ್ ವರ್ಷದಲ್ಲಿ ಬರೀ ಒಂದ್ಸರಿ ಸರ್ವಿಸ್ ಅಂತ ಇದೆ. ಏನ್ ರೇಂಜ್ ಅಲ್ಲಿ ಆಗಿದೆ ನಿಮ್ ಸರ್ವಿಸ್? ಸರ್ವಿಸ್ ಕಾಸ್ಟ್ ನಾನು ಫಸ್ಟ್ ಸರ್ವಿಸ್ ಅಂದ್ರೂ ಐ ಥಿಂಕ್ ಇಟ್ ವಾಸ್ ಹಾರ್ಡ್ಲಿ 400-500 rupees ಇತ್ತು. ಆಮೇಲೆ ಸೆಕೆಂಡ್ ಸರ್ವಿಸ್ ನಾನು ಪೇ ಮಾಡಿ ಐ ಥಿಂಕ್ 1500. ಟೂ ವೀಲರ್ ಮೇಂಟೈನ್ ಟೂ ವೀಲರ್ ಕಿಂತ ಕಡಿಮೆ ಆಕ್ಚುಲಿ ಸ್ಕೂಟರ್ ಕಿಂತ ಜಾಸ್ತಿ ಮೇಂಟೆನೆನ್ಸ್ ಬರ್ತಾ ಇತ್ತು, ಅದಕ್ಕಿಂತ ಕಮ್ಮಿ ಬರ್ತಾ ಇದೆ. ಸೊ ಥರ್ಡ್ ಸರ್ವಿಸ್ ಇನ್ನು ಡ್ಯೂ ಇದೆ. ಸೊ ಅದು ಮಾಡಿದಾಗ ಐ ಥಿಂಕ್ ಅಪ್ರಾಕ್ಸಿಮೇಟ್ಲಿ 2000 to 2500 ಎಕ್ಸ್ಪೆಕ್ಟ್ ಮಾಡಬಹುದು. ಯಾಕಂದ್ರೆ ಇದರಲ್ಲಿ ಸರ್ವಿಸೇಬಲ್ ಪಾರ್ಟ್ಸ್ ಅಂತ ಏನೋ ಅಂತ ಎಕ್ಸ್ಪೆನ್ಸಿವ್ ಪಾರ್ಟ್ಸ್ ಇಲ್ಲ. ಸೊ ಅದಾಗಿದ್ರಿಂದ ಐ ಥಿಂಕ್ ಸರ್ವಿಸ್ ಪಾರ್ಟ್ ಇಸ್ ವೆರಿ ಅಫೋರ್ಡೆಬಲ್. ಯಾರಿಗೆ ಸೆಟ್ ಆಗಲ್ಲ ಅಂದ್ರೆ ಸೆಟ್ ಆಗಲ್ಲ ಯಾರ್ಗಂದ್ರೆ ನಾನು ಲಾಂಗ್ ಡಿಸ್ಟೆನ್ಸ್ ಹೋಗ್ಬೇಕು ಅಂದ್ರೆ ಇಂಟರ್ ಸಿಟಿ ಟ್ರಾವೆಲ್ ಮಾಡ್ಬೇಕು, ಇಲ್ಲ ಎರಡು ಸಿಟಿಲೂ ಯೂಸ್ ಮಾಡಿ ಆಚೆನೂ ಹೋಗ್ಬೇಕು, ಆಮೇಲೆ ರೆಗ್ಯುಲರ್ ಬೇಸಿಸ್ ಅಲ್ಲಿ ಓಡಾಡ್ತಾ ಇರ್ತಾರೆ,
ಆಮೇಲೆ ಅವ್ರಿಗೆ ಕ್ವಿಕ್ ಚಾರ್ಜ್ ಮಾಡ್ಬೇಕು, ಮಾಡ್ಬೇಕು, ಬೇರೆ ಹಾ, ಡಿಸ್ಟೆನ್ಸ್ ಹಾ. ಕವರ್ ಮಾಡ್ಬೇಕು ಅಂತವ್ರಿಗೆ ಇದು ಅಲ್ಲ. ಅಲ್ಲ. ಯಾಕಂದ್ರೆ ಇದು ನೀವು ಚಾರ್ಜಿಂಗ್ ನೀವು ಏನೇ ಎಷ್ಟೇ ಫಾಸ್ಟ್ ಅಂದ್ರೆ ಈಗ ಫಾಸ್ಟ್ ಚಾರ್ಜಿಂಗ್ ವೇರಿಯಂಟ್ ಬಿಟ್ಟಿದ್ದಾರೆ, ಹ್ಮ್. ಬಟ್ DC ಇಲ್ಲ, ಜಸ್ಟ್ ನಾರ್ಮಲ್. Normal ಅದ್ರಲ್ಲಿ ಸ್ವಲ್ಪ fast ಚಾರ್ಜಿಂಗ್ ಮೇ ಬಿ ಅದೊಂದು 2 hours 2 hours ತಗೋಬಹುದು ಅಷ್ಟೇ. ಬಟ್ ಆದ್ರೂ 2 hours ವೇಟ್ Wait ಮಾಡ್ಲೇಬೇಕು. ಹಾ, ಹಾ. ಅದು DC ಫಾಸ್ಟ್ ಚಾರ್ಜಿಂಗ್ ಇದ್ದಿದ್ರೆ ಇನ್ನ ಬೇಗ 15ರಿಂದ 20% ಕವರ್ ಆಗಿರುತ್ತೆ. ಡೈಲಿ ಕಮ್ಯೂಟ್ ಮಾಡೋರಿಗೆ ಡೈಲಿ ಕಮೆಂಟ್ ಮಾಡೋರಿಗೆ, ಎಸ್ಪೆಷಲಿ ಫ್ಯಾಮಿಲೀಸ್ಗೆ. ಅಂದ್ರೆ ಈಗ ನಾನು ಒಂದು ಇವೆಂಟಿಗೆ ಹೋಗಿದ್ದೆ MG ಅವರಿಂದ. ಸೊ ಅಲ್ಲಿ ವಿಮೆನ್ ಡ್ರೈವರ್ ಜಾಸ್ತಿ ಜಾಸ್ತಿ ಬಂದಿದ್ರು. ಇದ್ರು. ಯಾಕಂದ್ರೆ ಅವ್ರಿಗೆ ಅವ್ರಿಗೆ ಚಿಕ್ಕ ಕಾರು ಮ್ಯಾನೇಜ್ ಮಾಡಕ್ ಈಸಿ ಆಗುತ್ತೆ ಸಿಟಿಯಲ್ಲಿ. ಯಾಕಂದ್ರೆ ಟರ್ನ್ ತುಂಬಾ ತಗೊಳ್ಳೋದಾಗ್ಲಿ, easy ಆಗುತ್ತೆ. ಪಾರ್ಕ್ ಮಾಡೋದಾಗ್ಲಿ, ಇಲ್ಲ ಬೇರೆ ನಿಮ್ಗೆ ಓವರ್ ಆಲ್ ಮ್ಯಾನೇಜ್ ಮಾಡಕ್ ಈ ಕಾರು ತುಂಬಾ ಈಸಿ ಆಗುತ್ತೆ. ಸೊ ತುಂಬಾ ಕಷ್ಟ ಆಗಲ್ಲ. ಸೊ ಅದೊಂದು ಮೇನ್ ಪಾಯಿಂಟ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, MG ಕಾಮೆಟ್ ಕಂಪ್ಲೀಟ್ ಓನರ್ಶಿಪ್ ರಿವ್ಯೂ. ಸೊ ಅವರು ಪ್ರೋಸ್ ಕಾನ್ಸ್ ಎಲ್ಲ ಹೇಳಿದ್ದಾರೆ. ಆಮೇಲೆ ಈ ವಿಡಿಯೋಲಿ ಅವರು ಕ್ಲಿಯರ್ ಆಗಿ ಈ ಕಾರ್ ಯಾರಿಗ್ ಸೆಟ್ ಆಗುತ್ತೆ, ಯಾರಿಗ್ ಸೆಟ್ ಆಗಲ್ಲ, ರಿಯಲ್ ವರ್ಲ್ಡ್ ರೇಂಜ್ ಏನಿದೆ, ಆಮೇಲೆ ಬೇಸಿಕ್ ಆಗಿ ಒಂದು ಕಾರ್ ಬಯರ್ಗೆ ಏನೇನ್ ಕ್ವಶನ್ಸ್ ಇರುತ್ತೋ ಎಲ್ಲಾ ಕ್ವಶನ್ಸ್ ಅಡ್ರೆಸ್ ಮಾಡಿದಾರೆ ಅವರು. ಇನ್ನ ಏನಾದ್ರು ಎಕ್ಸ್ಟ್ರಾ ಕ್ವಶನ್ಸ್ ಇದ್ರು ಕಮೆಂಟ್ಸ್ ಅಲ್ಲಿ ಹಾಕಿ, ನಾವು ತಿಳಿಸ್ಕೊಡ್ತೀವಿ. ಆಮೇಲೆ ಇದೇ ತರ ಕಾರ್ ರಿವ್ಯೂಸ್ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲ್ ಸಿಗೋಣ. ಥ್ಯಾಂಕ್ ಯು.